ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ರಜಾ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಹೋಗೋ ಲಾಸ್ಟ್ ಡೇ. ಇದು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ. ಬೆಳಗ್ಗೆ ಎದ್ದು ಚಾರ್ವಿನೋ ಸ್ವಲ್ಪ ಪೇಪರ್ ತೊಗೊಂಡೇನೋ ಬರಿತಾ ಇದ್ಲು ಅಮ್ಮಗೆ, ಅಂದರೆ ನಮ್ಮ ಅಮ್ಮಂಗೆ ಬರಿತಾ ಇದ್ಲು. ಅಮ್ಮಂಗೇನೋ ಬರಿತಾ ಇದ್ದಾಳೆ ಅವಳು. ಹಾಗೆ ಓಡಾಡ್ತಾ ಇದ್ಲು ಬೆಳಗ್ಗೆ. ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೀರೆಲ್ಲ ಕುಡಿದು ಹಾಗೆ ಕೂತಿದ್ವಿ. ಅವಳು ಕೂಡ ಅದನ್ನೇ ಪ್ರಿಪೇರ್ ಮಾಡ್ತಿದ್ಲು. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಹೋಗ್ಬೇಕಲ್ಲ ಇವತ್ತಂತ. ಆ್ಯಕ್ಚುಲಿ ಹಿಂದಿನ ದಿನವೇ ಹೋಗಬೇಕಿತ್ತು, ಬಟ್ ಮಳೆ ತುಂಬ ಸ್ಟಾರ್ಟ್ ಆಗಿದ್ದರಿಂದ ಆ ವೀಕಲ್ಲೆಲ್ಲ ಮಳೆ ಇತ್ತು ಈಗಂತೂ. ಹಾಗಾಗಿ ನಾವು ಅದ್ರ ನೆಕ್ಸ್ಟ್ ಡೇಗೆ ಹೋದ್ವಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅವಳು ಕೂಡ ಬೆಳಗ್ಗೆ ದ್ರಾಕ್ಷಿ ಎಲ್ಲ ನೆನೆಸಿರ್ತಾರಮ್ಮ, ಬಾದಾಮಿ ಎಲ್ಲ, ಅದನ್ನು ಕೂಡ ತಿಂದ್ವಿ. ಇಬ್ಬರೂ ತಿಂದು ಆಮೇಲೆ ತಿಂಡಿ ತಿನ್ನೋಣ ಸ್ವಲ್ಪ, ಇವೆಲ್ಲ ತಿಂದಿರ್ತೀವಲ್ಲ ಅಂತ ಸ್ವಲ್ಪ ತಿಂಡಿನ ನಾವು ಲೇಟಾಗೆ ತಿಂತೀವಿ. ಇದೆಲ್ಲದು ಲೇಟ್ ಆಗಿರುತ್ತಲ್ಲ, ಹಾಗಾಗಿ ಅವಳು ಕೂಡ ಏನೋ ಬರೀತಾ ಇದ್ಲು. ಅಮ್ಮ ಕೂಡ ಮನೆ ಕ್ಲೀನ್ ಮಾಡ್ತಾ ಇದ್ರು. ಹೀಗೇನೆ ನಮ್ಮ ಡೇ ಅವತ್ತು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ವಿ. ಅಂದರೆ ಹೊರಡ್ತೀವಲ್ಲ ಇನ್ನೇನು ಅಂತ ಮಾತಾಡಿಕೊಂಡು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ನೋಡಿ ಅವಳು ಹೇಗೆ ಮಾತಾಡಿದಾಳೆ ಅಂತ. ಹೆಂಗಿದೆ ಗೊತ್ತಾ ನೀನು? ಕೂದಲು ಬಾಚಿದೆ ಚಾರ್ವಿ, ಬಾಬಿ ಹತ್ರ ಬಾಚಿಸ್ಕೊ. ನಾನು ಮುದ್ದು ನೀನು ಇವತ್ತು ಲಾಸ್ಟ್ ಇನ್ನು ಬಾಚಲ್ಲ. ಈಗ ರಜಾ ಮುಗಿಸ್ಕೊಂಡು ಹೋಗ್ತೀಯ, ಯಾವಾಗ ಬಾಚಿಸ್ಕೊತೀಯ? ಇವತ್ತು ಲಾಸ್ಟು, ಇನ್ನು ಬಾಚಲ್ಲ. ಬಾಬಿ ಬಾಚು ಅಂದರೂ ಬಾಚಲ್ಲ. ನೀನು ಜೇಪಿಲಿ ಇರ್ತೀಯ, ಏನದು? ಲವ್ ಯು ಭಾರತಿ. ಯಾರು ಫೀಲಿಂಗ್ ಹೇಳ್ಕೊಟ್ಟಾರ? ಥ್ಯಾಂಕ್ ಯು. ಹೌದಾ? ಮಿಸ್ ಯು, ಮಿಸ್ ಯು. ಅಷ್ಟೇನಾ? ಕೊಡು. ಥ್ಯಾಂಕ್ ಯು. ತಿರ್ಕೋ ಈಗ ಈ ಕಡೆ. ನೀವು ಇದನ್ನ ಪಿನ್ ಮಾಡೋದು, ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪಿನ್ ಮಾಡಬೇಕು. ಸರಿ ಬಾ. ಹೆಂಗು ಆಯ್ತು. ಹೌದು ಇದು ಅಲ್ವಾ, ಟೇಪ್ ಥರ ಅಲ್ವಾ? ಈಗ ಕುಯ್ಯ ಅಂತಾಳೆ. ಬಾಚು ಅಂತ ಕೂತ್ಕೊತ ಎಷ್ಟು ಚೆನ್ನಾಗಿ ಓದಿಸಲಿ. ರಜದಲ್ಲಮ್ಮ ಜಡೆ ಹಾಕಿಸ್ಕೊಂಡಿದ್ಲು. ನಾನು ಇಲ್ದಿಲ್ದಾಗ ವಿಡಿಯೋ ಕಾಲ್ ಮಾಡಿ ತೋರಿಸಿರ್ಲಿಲ್ವಾ? ನಾನು ಎಲ್ಲಿ ಹೋಗಿದ್ದೆ? ನಮ್ಮ ಮನೇಲಿದ್ದೆ. ಏನಕ್ಕೋ ಇರಪ್ಪ, ಇದು ಸಿಕ್ ಕಟ್ಕೊಂಡಿಲ್ಲ ನೋಡ್ದಾ? ಕೈಲಂದ್ರೆ ಇನ್ನು ಬಾಚಂಗೇಲಿ ಹಿಂದಿಗೆ ಬಾ, ಮುಂದೆ ಹೋಗ್ಬೇಡ. ಬಾಬಿ ಕೈ ಅಷ್ಟು ಉದ್ದ ಇಲ್ಲ. ಹೋಯ್ತಾರದೆ ಬಾಚಿ ತರಾಗ್ಲು ಹಂಗೇನೆ ಸುತ್ತಿರೋದು. ಅವಾಗ ನೋವಾಗೋದು ನಿನಗೆ. ಎಷ್ಟು ಗಾಳಿ ನೋಡು. ಬಿಸಿಲು ಒಂಚೂರು ಬಂದಂಗೆ ಹೋಗುತ್ತೆ. ಗಾಳಿ ಮೋಡ ಹೋಯ್ತೈತಲ್ಲ ಇವತ್ತಲ್ಲ. ಚಳಿಸವ ಮೋಡ ಅಲ್ಲೇ ಹೋಯ್ತಲ್ವ ಒಂದು ಮೋಡ. ಮೇಲ್ ನೋಡಿದ್ರೆ ನಾವು ಅವತ್ತಿನ ದಿನ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡು ಅದೇ ಮಾಡ್ತಾ ಇದ್ವಿ. ಇನ್ನು ಹೊರಟ್ಬಿಡ್ತೀವಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ಯಾವಾಗಲೂ ಯೂಶ್ವಲಿ ನಾವು ಸಂಜೆ ಬೇಗ ಹೊರಡ್ತಾ ಇದ್ವಿ. ಈ ಸಲ ಯಾಕೆ ಮಧ್ಯಾಹ್ನ ಹೊರಟ್ವಿ ಸ್ವಲ್ಪ ಅಂತಂದರೆ ಮಳೆ ಟೈಮು. ಹಾಗಾಗಿ ನಾವು ಸ್ವಲ್ಪ ಮಳೆ ಟೈಮ್ ಅಂದ್ಬಿಟ್ಟೆ ಬೇಗನೆ ಹೊರಟ್ವಿ. ಇಲ್ಲಾಂದರೆ ಯಾವಾಗಲೂ ರಾತ್ರಿ ಹೊತ್ತು ಹೋಗ್ತಾ ಇದ್ವಿ. ಅವರಪ್ಪ ಕೂಡ ಬರೋಕ್ಕಾಗಲಿ, ಹಾಗಾಗಿ ಅಪ್ಪನೇ ಕರ್ಕೊಂಡು ಹೋಗ್ತೀನಿ ಅಂತ ಬೇಗ ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ಯಾವಾಗಲೂ ರಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ದಾರ ಏನಾದರೂ ಹಳೇದಾಗಿದ್ರೆ, ಇಲ್ಲ ಏನಾದರೂ ನಮಗೆ ಹೊಸದೇನೋ ನೀವು ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಎಲ್ಲನೂ ಕೂಡ ಸಣ್ಣ ಮಕ್ಳ ಥರ ಎಲ್ಲನೂ ಮಾಡಿ ನಮಗೆ ರೆಡಿ ಮಾಡಿ ಕಳಿಸ್ತಾರೆ. ಅವಳಿಗೆ, ನನಗೆ, ಮತ್ತು ನಮ್ಮ ಅಕ್ಕ ಬಂದರು ಅಷ್ಟೇ, ಚಿದುಗೂ ಅಷ್ಟೇ. ನೋಡಿ ಎಲ್ಲ ಪ್ಯಾಕಿಂಗ್ ಆಯ್ತು, ಏನು ಹೊರಡ್ಬೇಕಿತ್ತು ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಅವಳು ಕೂಡ ಇಸ್ಲಿ ಕಣಮ್ಮ ಬಾಯ್.
ಬಾಯ್. ಯಾವಾಗಲೂ ಅಳ್ತಿದ್ಲು, ಬಟ್ ಈ ಸಲ ಆರಾಮಾಗೆ ಬಂದ್ಲು. ನೆಕ್ಸ್ಟ್ ಹೋಗ್ತಾನೆ ಇರ್ತೀವಿ ಯಾವಾಗಲೂ ವೀಕ್ಲಿ ಅಂದ್ಬಿಟ್ಟು ಅವಳು ಆರಾಮಾಗೆ ಬಂದ್ಲು. ಮನೆಗೆ ಬಂದು ಸ್ವಲ್ಪ ಅವಳದು ಪೆನ್ಸಿಲ್ ಎಲ್ಲ ಆರ್ಡ್ರ್ ಮಾಡಿದ್ವಿ, ಅದನ್ನೆಲ್ಲ ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ಅವ್ರ ಅಪ್ಪನ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ಲು. ಹೀಗೆ ನಾವು ರಜಾ ಮುಗಿಸ್ಕೊಂಡು ಬಂದ್ವಿ. ಬ್ಯಾಗು ಕೂಡ ಎಲ್ಲನೂ ನಾವು ಎಲ್ಲ ಎತ್ತಿಡಬೇಕಿತ್ತು, ಲಗೇಜು ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.